ರಪ ಅಂತ ತಂದು ಕೊಡ್ತಾರೆ. ನಾನು ರಾತ್ರಿ ಹೋದ ಅಧಿವೇಶನದಲ್ಲಿ ರಾತ್ರಿ ನನಗೆ ಇವರು ತಂದು ಕೊಡೋದು ಲೇಟ್ ಮಾಡಿಬಿಟ್ರು. ನಾನು ಓದಕ್ಕೆ ಶುರು ಮಾಡಿದೆ, ರಾತ್ರಿ 3:30 ಆಗೋಯ್ತು. ನನ್ನ ಹೆಂಡತಿ ಆಚೆ ಬಂದು ನೋಡ್ತಾ, ಏನ್ರಿ ಇನ್ನೂ ಓದ್ತಾ ಇದ್ದೀರಾ? ಇಲ್ಲಮ್ಮ ಬೆಳಗ್ಗೆ ರೆಡಿ ಆಗ್ತಾ ಇದ್ದೀನಿ ಅಂದೆ. ಅದಕ್ಕೆ ಹೇಳ, ಅಮ್ಮ ಓದ್ತಾ ಇದೀಯಾ ಅಂತಂದ್ರು. ಇಲ್ಲಿ ಅಲ್ಲಿ ಕೂತ್ಕೊಂತ ಇದ್ದೆ, ಇಂಜಿನಿಯರೋ ಡಾಕ್ಟರ್ ಆಗಿ ಕೂತ್ಕೊಂತ ಇದ್ದೆ ಅಂತ ಹೇಳಿದ್ರು. ಅದಕ್ಕೆ ಹೇಳಿದೆ ಓದಿಲ್ಲ ಅಂತ. ಅದಕ್ಕೆ ಈ ತರ ಇನ್ನೊಂದು ಒಟ್ಟು ಪ್ರಶ್ನೆಗಳು ಎಷ್ಟು ಶೋಕಡ? ಒಟ್ಟು ಪ್ರಶ್ನೆಗಳೆಷ್ಟು? 79 76. ಅದನ್ನ ಕೇಳೋದ್ರೊಳಗೆ ಅರ್ಥ ಆಗುತ್ತೆ. ಮುಂದಕ್ಕೆ ಹೋಗು. ಈಗ ಉದಾಹರಣೆಗಳನ್ನು ಹೇಳಿದಿರಿ. ನೆಕ್ಸ್ಟ್ ಬರ್ರಿ. ಅಲ್ಲ, ಈಗ ಹೌದು ಸರ್, ಸಾಹೇಬ್ರ ಇವತ್ತು ಸದನನ ಮುಗೀತು ಸರ್. ಅವ್ರು 76 ಏನೋ ಅದಾವ. ಲೀಡರ್ ಆಫ್ ದಿ ಹೌಸ್. ಈಗ ಇನ್ನೊಂದು 7-8ಕ್ಕೆ ಬಂದಿರ್ಬೇಕು. ಅಷ್ಟೇ ಇನ್ನು ಬೇರೆ ಇದು ಅದ್ರಾಗ ಬೇರೆ ಅಕ್ಕಾರ್ ನೋಡಿ ಹೇಳಿ ಅಧ್ಯಕ್ಷರೇ, ಇಲ್ಲಿ ಇನ್ನೊಂದು ಕನ್ನಡಕ್ಕೆ ಏನು ಅವಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ನಮಗೇನೋ ಸಣ್ಣದು ಅನಿಸ್ಬೋದು. ಪ್ರಶ್ನೆ ಅವರು ನಮಗೆ ನೋಟಿಸ್ ಕೊಡ್ತಾರಲ್ಲ, ಅಂದರೆ ನೀವು ಏನೋ ಹಾಲ್ ಟಿಕೆಟ್ ಅದರಲ್ಲಿ ಹಾಕಿದ್ದಾರೆ KPSC ಅವರು. ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಪ್ರಶ್ನೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡರಲ್ಲೂ ಇರುತ್ತದೆ. ಆಂಗ್ಲ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಇರುತ್ತದೆ. ಕನ್ನಡ ಭಾಷೆಯಲ್ಲಿರುವ ಯಾವುದೇ ಪ್ರಶ್ನೆಗಳು ಭಾಷಾಂತರದಲ್ಲಿ ಏನಾದರೂ ಗೊಂದಲವಾದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನು ಸಹ ನೋಡಿಕೊಂಡು ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ಳತಕ್ಕದ್ದು. ನಮ್ಮ ಯೋಗ್ಯತೆ ಏನಾಯ್ತು? ಕನ್ನಡದ ಯೋಗ್ಯತೆ ಅರ್ಥ ಆಯ್ತಲ್ಲ? ಕನ್ನಡದ ಯೋಗ್ಯತೆ ಎಲ್ಲಿಗೆ ಬಂತು ಅಂತ ಅರ್ಥ ಆಯ್ತಲ್ಲ ನಿಮಗೆ? ನನಗೆ ಇಂಗ್ಲೀಷೇ ಗೊತ್ತಿದ್ರೆ ನಾನು ಇಂಗ್ಲೀಷಲ್ಲೇ ಬರಿತಾ ಇದ್ದೆ ಕ್ವಶನ್ ಅಂಡ್ ಆನ್ಸರು. ನನಗೆ ಇಂಗ್ಲೀಷೇ ಚಂದಾಗಿ ಗೊತ್ತಿದ್ರೆ ನಾನು ಇಂಗ್ಲೀಷಲ್ಲೇ ಬರಿತಾ ಇದ್ದೆ. ಕನ್ನಡಕ್ಕೆ ಯಾಕೆ ಬರ್ಬೇಕು ನಾನು? ಅಂದ್ರೆ ಕನ್ನಡನ ಎರಡನೇ ದರ್ಜೆ ಮಾಡಿದ್ದಾನೆ. ನೀವೇನು ಕ್ರಮ ತೆಗೆದುಕೊಂತೀರ ಅವನ ಮೇಲೆ? ನಮ್ಮ ಕನ್ನಡದ ಬಗ್ಗೆ ಭಾಳಷ್ಟು ನಮ್ಮ ಕವಿಗಳು JP ರಾಜರತ್ನಂ ಅವರ DK ಶಿವಕುಮಾರ್ ಅವರು ರನ್ನ ಪದಗಳು ಅಂತ ಬರ್ತೈತೆ. ನರ್ಕ ಕೀಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲಿಸಿದು ಅನ್ನೋ ಮೂಗ್ನಲ್ಲಾದರೂ ಕನ್ನ ಪದ ಹೇಳ್ತೀನಿ. ನರ್ಕ ಕೀಳಿಸಿದ್ರು ನಾಲ್ಗೆ ಸೀಳಿಸಿದ್ರು ಮೂಗ್ನಲ್ಲಾದರೂ ಕನ್ನಡ ಪದ ಹೇಳ್ತೀನಿ ಅಂತ ಹೇಳೋಣ. ಹಂಗೆ ಇನ್ನು ಸಾಕು. ಕನ್ನಡ ಸುದ್ದಿಗೆ ಏನಾದರೂ ಬಂದರೆ ಮಾನ ಉಳಿಸೋಕ್ಕಿಲ್ಲ ಅಂತ ಹೇಳಿದ್ದಾನೆ ನಮ್ಮ JP ರಾಜರತ್ನಂ ಅವರು. ಕನ್ನಡ ಸುದ್ದಿಗೆ ಏನಾದರೂ ಬಂದರೆ ಮಾನ ಉಳ್ಸಕ್ಕಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಮಾನ ತೆಗಿತಾ ಇದ್ದಾರಲ್ಲ, ನೀವೆಲ್ಲ ಸುಮ್ಮನೆ ಕೂತಿದ್ದೀರಲ್ಲ. ಆ ಕವಿಗಳು ಹೇಳಿದ್ದಾರೆ ಕನ್ನಡ ಸುದ್ದಿಗೆ ಬಂದರೆ ಮಾನ ಉಳಿಸಲ್ಲ ಅಂತ ಹೇಳಿದ್ದಾರೆ. ನಾಲ್ಗೆ ಸೀಳಿದ್ರು ನಾನು ಕನ್ನಡನೇ ಹೇಳ್ತೀನಿ ಅಂತೇಳಿ. ಈ ಅಧಿಕಾರಿ ಯಾವನ್ ಮಾಡೋಣ? ಅವ್ನ ನಾಲ್ಗೆ ಸೀಳ್ಬೇಕಲ್ಲ ಅವನ ನಾಲ್ಗೆನ. ಕನ್ನಡ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು. ಕಾವಲು ಸಮಿತಿ ಹೋಗಿ KPSC ಅಲ್ಲಿ ಕಾವಲು ಕಾಯ್ಬೇಕಲ್ಲ, ಅಲ್ಲಾದ್ರೂ ಕಾವಲು ಕಾಯ್ಬೇಕಲ್ಲ. ಇಲ್ಲೇ ನಮಗೆ ಕೆಲವು ಸರಿ ನಾನೇ ನೋಡಿದ್ದೀನಿ, ನಾವೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ರಿ. ನಮಗೆಲ್ಲ ಗೊತ್ತಾನಪ್ಪ ಕಾಗುಣಿತ ನಿನ್ಗೆ ಕೇಳಿದಾರಲ್ಲ, ಸಂಧಿ ಗೊತ್ತಾ ಅಂದ್ರು. ನಮ್ಗೆ ಯಾವ ಸಂಧಿ ಗೊತ್ತು? ನಮ್ಗೆ ಗೊತ್ತಿಲ್ಲ ಸಂಧಿ. ನಾವು ಯಾವುದೋ ಸಂಧಿ ಅನ್ಕೊಂಡ್ಬಿಟ್ರಿ. ಇಲ್ಲಿ ಹೇಳ್ಕೊಡೋರು ಕಾವಲು ಸಮಿತಿ ಕಾವಲು ಸಮಿತಿ ಅಧ್ಯಕ್ಷರು. ಇಲ್ಲಿ ಕನ್ನಡನ ಕೊಲೆ ಆಗ್ತಾ ಇದೆ.
ಕನ್ನಡದ ಪ್ರಶ್ನೆ ಪತ್ರಿಕೆ ಟ್ರಾನ್ಸ್ಲೇಟ್